ಮಾನ್ಯ ಸಭಾಧ್ಯಕ್ಷರೇ, ಅವರು ಕಲಾವಿದರಿಗೆ ದುಡ್ಡು ಕೊಡೋದು ಅಂತ ಹೇಳಿದ್ದಾರೆ. ಈಗಾಗಲೇ ನಮ್ಮದು 3ನೇ ಕಂತು ಬಿಡುಗಡೆ ಆದಮೇಲೆ ಎಲ್ಲವನ್ನ ಪಾವತಿಯನ್ನು ಮಾಡಿದ್ದೀವಿ ಕಲಾವಿದರಿಗೆ. ಅದರ ಜೊತೆಗೆ ತಾವು ಮುಖ್ಯವಾಗಿ ಮಾಸಾಸನದ ಬಗ್ಗೆನೂ ಕೇಳಿದ್ದೀರಿ. ನಾವು ಈಗಾಗಲೇ ಮಾನ್ಯ ಅಧ್ಯಕ್ಷರೇ 11,154 ಜನ ಕಲಾವಿದರಿಗೆ ಪ್ರತಿ ತಿಂಗಳ 2,500 ರೂಪಾಯಿಗೆ ಅವರಿಗೆ ಮಾಸಾಸನ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಈ ವರ್ಷ 2022-23ನೇ ಸಾಲಿನಲ್ಲಿ 1,896 ಅರ್ಜಿಗಳು ನಮ್ಮ ಹತ್ರ ಬಂದಿದೆ. ಮಾನ್ಯ ಸದಸ್ಯ ಬಂದಿದ್ದಾವೋ ಅವನ್ನ ಕುಲಂಕುಷವಾಗಿ ಚರ್ಚೆ ಮಾಡ್ತೀವಿ. ಆಧಾರ್ ಕಾರ್ಡು ಅಗತ್ಯ ದಾಖಲೆಗಳನ್ನು ಎಲ್ಲವೂ ಪರಿಶೀಲನೆ ಮಾಡೋ ಹಂತದಲ್ಲಿ ಇದ್ದಾವೆ. ಅದನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ. 2,500 ರೂಪಾಯಿ ಅಂತೆ 1,896 ಪಿಂಚಣಿ ಅವರಿಗೆ ಕಲಾವಿದರಿಗೆ. ಮತ್ತು ಅದ್ರ ಜೊತೆಗೆ ಮಾನ್ಯ ಅಧ್ಯಕ್ಷರೇ, ಈ ಕಲಾವಿದರು ಮರಣ ಹೊಂದಿದ ಮೇಲೆ ಅವರ ಧರ್ಮಪತ್ನಿಯರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಕನಿಷ್ಠ 410 ಜನ ಪತ್ನಿಯರಿಗೆ ಕನಿಷ್ಠ 500 ರೂಪಾಯಿ ಅಂತೆ ಮಾಸಾಸನ ಕೊಡುವಂಥದ್ದನ್ನು ಮಾಡಿದ್ದೀವಿ. ನಮ್ಮಲ್ಲಿ ಯಾವುದೂ ಬಾಕಿ ಇಲ್ಲ. ಅಂಥದ್ದೇನಾರ ಬಾಕಿ ಇದ್ದರೆ ನಮ್ಮ ಅಶ್ವತ್ಥನಾರಾಯಣ ಸರ್ ನನ್ನ ಗಮನಕ್ಕೆ ತಂದರೆ ನಿಶ್ಚಿತವಾಗಲು ಈಗಾಗಲೇ ನಾನು ಪೂರ್ಣ ಪ್ರಮಾಣದ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇನ್ನೂ ಏನಾದರೂ ಬೇಕಾದರೆ ಅದನ್ನು ಮಾಹಿತಿ ಕೊಡೋದ್ರ ಜೊತೆಗೆ ಅವನ್ನ ಕಲಾವಿದರ ಬಗ್ಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಎಲ್ಲವನ್ನ ಅಂತ ನೀವು ಹೇಳಿದ್ದು ನಮಗೆ ಬಜೆಟ್ ಭಾಳ ಕಮ್ಮಿ ಇದೆ ಅನ್ನೋದನ್ನು ಮಾತಾಡಿದ್ರೆ ಅದರಲ್ಲ. ನಮ್ಮ ಹತ್ರ ಏನಿದೆ ಅದರ ಇತಿಮಿತಿ ಒಳಗೆ ನಾವು ದುಡ್ಡು ಕೊಡೋದು ಮಾಸಾಸನ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಜಾನಪದ ಜಾತ್ರೆಯನ್ನು ಮಾಡ್ತಾ ಇದ್ದೀವಿ. ನಾವು ವಿಧಾನಸೌಧದ ಮೆಟ್ಟಲದ ಮೇಲೆನೆ ಬಹಳ ಅದ್ದೂರಿಯಾದಂಥ ಜಾನಪದ ಜಾತ್ರೆಯನ್ನು ಮಾಡ್ತಾ ಇದ್ದೀವಿ. ಅದು ಗಮನಿಸಿಲ್ಲ ಮಾನ್ಯ ನೀವು ಅಧ್ಯಕ್ಷರೇ. ಮತ್ತು ಅದ್ರ ಜೊತೆಗೆ ಈಗ ನಾವು ಇನ್ನೂ ಒಂದು ಹೊಸದು SC ST ಕಲಾವಿದರಿಗೂ ಪ್ರೋತ್ಸಾಹ ಕೊಡಬೇಕಂತಂದು ರಾಯಚೂರದೊಳಗೆ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಚಿತ್ರದುರ್ಗದೊಳಗೆ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಿದ್ವಿ. ಮಹಿಳೆಯರಿಗಾಗಿನೇ ಬಿಜಾಪುರದಲ್ಲಿನೂ ಒಂದು ಕಾರ್ಯಕ್ರಮ ಮಾಡ್ತೀವಿ. ದಿನಾಂಕ ನಿಗದಿ ಆಗಿಲ್ಲ, ದಿನಾಂಕವನ್ನು ನಿಗದಿ ಮಾಡ್ಕೊಂಡು ಮಂಗಳೂರು ನಿಮ್ಮಲ್ಲಿನೂ ಮಾಡ್ತೀವಿ. ಅದಕ್ಕೆ ಕಲಾವಿದರೊಳಗೆ ನೀವು ನಮ್ದು 18% ಬಜೆಟ್ ಕಮ್ಮಿ ಅದ ಆ ರೀತಿ ಇಲ್ಲ. ಹೋದ ವರ್ಷ ಬಜೆಟ್ ಕೊಟ್ಟಿದ್ದಕ್ಕಿಂತ ಹೆಚ್ಚು ನಾನು ಪ್ರಪೋಸಲ್ ಕೊಟ್ಟದ್ನೇ ಮುಖ್ಯಮಂತ್ರಿ ಕೊಟ್ಟಂತ ಇದಾವೆ.